5ನೇ ಪ್ರಶ್ನೆಯನ್ನು ಗಮನಿಸಿ. 6 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದ 3/4 ಭಾಗದ ಅಂದ್ರೆ ಮುಕ್ಕಾಲು ಭಾಗದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ಕೇಳ್ತಾ ಇದ್ದಾರೆ ಇಲ್ಲಿ. ಸೊ ನಿಮ್ಗೆ ಇಲ್ಲಿ ಏನ್ ಗೊತ್ತಿದೆ? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರವು ಗೊತ್ತಿದೆ. ಏನಂತ ಹೇಳುತ್ತೆ? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಥೀಟಾ ಭಾಗಿಲೆ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಅಂತ ಹೇಳುತ್ತೆ. ಸೊ ಇಲ್ಲಿ ನೋಡಿ, ಪೂರ್ಣ ಒಂದು ವೃತ್ತದ ಪೂರ್ಣ ಒಳಕೋನಗಳು ಎಷ್ಟಿರುತ್ತೆ? 360 ಡಿಗ್ರಿ ಇರುತ್ತೆ. ಸೊ ಇದನ್ನ 4 ಭಾಗಗಳನ್ನಾಗಿ ವಿಂಗಡಿಸಿದಾಗ ಪ್ರತಿ ಒಂದು ಕೋನಗಳು ಎಷ್ಟು? 90 ಡಿಗ್ರಿ ಅಲ್ವಾ? ಸೊ ಪ್ರತಿ ಖಂಡ ಎಷ್ಟಿರುತ್ತೆ? 90 ಡಿಗ್ರಿ ಆಗಿರುತ್ತೆ ಅಲ್ವಾ? ಸೊ ಇಲ್ಲಿ ಮುಕ್ಕಾಲು ಭಾಗ ಅಂದ್ರೆ ಇತ್ತು, ಒಂದರಲ್ಲಿ ಮುಕ್ಕಾಲು ಭಾಗ ಅಂದ್ರೆ ಇದಿಷ್ಟು ಬಂತಲ್ವಾ? ಸೊ 1, 2, 3 ಈ ಮುಕ್ಕಾಲು ಭಾಗನು ಬಂತು. ಸೊ ಇದು ಎಷ್ಟಾಗತ್ತೆ? 90 90 ಪ್ಲಸ್ 90 ಎಷ್ಟಾಯ್ತು? 270 ಡಿಗ್ರಿ ಆಯ್ತು. ಹಾಗಾದ್ರೆ ನಾವೇನ್ ಕಂಡುಹಿಡಿಬೇಕು? ಈ ಮುಕ್ಕಾಲು ಭಾಗದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಹೇಳಬೇಕು ಅಲ್ವಾ? ಸೊ ಈ ಮುಕ್ಕಾಲು ಭಾಗದ್ದು. ಹಾಗಾದ್ರೆ ಏನಾಯ್ತು? ಥೀಟಾ ಏನಾಗತ್ತೆ? 270 ಡಿಗ್ರಿ ಆಗತ್ತೆ. ಸೊ ಇಲ್ಲಿ ಥೀಟಾ ಬೆಲೆ ಏನಾಯ್ತು? 270 ಭಾಗಿಲೆ ಟೋಟಲ್ ಎಷ್ಟಿರುತ್ತೆ? ಒಟ್ಟು ವೃತ್ತದ ಒಳಕೋನ ಎಷ್ಟಿರುತ್ತೆ? 360 ಡಿಗ್ರಿ ಇರುತ್ತೆ, ಗುಣಿಸು ಪೈ ಆರ್ ಸ್ಕ್ವೇರ್. ಸೊ ಇಲ್ಲಿ ನೋಡಿ, 0ಗೆ 0 ಕ್ಯಾನ್ಸಲ್ ಆಗತ್ತೆ. ಸೊ 9 3 27, 9 4 36. ಸೊ ಇದೇನಾಗತ್ತೆ? 3/4 ಪೈ ಆರ್ ಸ್ಕ್ವೇರ್ ಆಗತ್ತೆ. ಸೊ ಇದೇನಾಯ್ತು? ಮುಕ್ಕಾಲು ಭಾಗದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಆಯ್ತು. ಹಾಗಾದ್ರೆ ಇಲ್ಲಿ ಏನು? ಸಿ ಏನಾಗತ್ತೆ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 3/4 ಪೈ ಆರ್ ಸ್ಕ್ವೇರ್ ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಇಲ್ಲಿ ಯಾವಾಗ್ಲೂ ನೀವು ಸೆಂಟಿಮೀಟರ್ ಈ ಯೂನಿಟ್ಸ್ ಅನ್ನ ಬರೆಯೋದು ಯಾವಾಗ್ಲೂ ಮಿಸ್ ಮಾಡಬಾರ್ದು. ಸೊ ಯೂನಿಟ್ಸ್ಗೂ ಕೂಡ ಅಂಕಗಳನ್ನ ಇರುತ್ತೆ, ಆಯ್ತಾ? ಸೊ ಯೂನಿಟ್ ಅನ್ನ ಯಾವತ್ತೂ ಮಿಸ್ ಮಾಡಬಾರ್ದು.